ಹೆಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಹಿತ್ಯಾರಾಧನಾ ಚಾನಲ್. ಸೊ ಇವತ್ತು ನಾನು ನಿಮಗೆ ನವೆಂಬರ್ 24 ನಡೆದಂತಹ ಕೆಸೆಟ್ ಎಕ್ಸಾಮಿನೇಷನ್ನ ಇಂಗ್ಲಿಷ್ ಪೇಪರ್ 2ಗೆ ಟೆಂಟೇಟಿವ್ ಕ್ವೆಶನ್ ಅಂಡ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ 24th ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ, ನೀವು ಈ ಕೀ ಆನ್ಸರ್ಸನ್ನ ರೆಫರ್ ಮಾಡಬಹುದು. ಸೊ ಹಾಗೆ ಆನ್ಸರ್ಸ್ನ ನೋಡೋಕ್ಕೂ ಮೊದಲು ಯಾರೆಲ್ಲ ಚಾನಲನ್ನು ವಾಚ್ ಮಾಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಆನ್ಸರ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಇಷ್ಟ ಆಯ್ತಪ್ಪ ಅಂತಂದರೆ ಒಂದು ಲೈಕನ್ನು ಕೊಡಿ. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕೆಸೆಟ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ಅವರೆಲ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಕಂಟಿನ್ಯೂ ಮಾಡೋಣ. ಎಸ್, ಸೊ ನನ್ನ ಪ್ರಕಾರ ಈ ಸಲದ ಕೆಸೆಟ್ ಎಕ್ಸಾಮಿನೇಷನ್ ಕ್ವೈಟ್ ಟಫ್ ಅಂತ ಅನ್ಸುತ್ತೆ. ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಹೂ ಅಮಾಂಗ್ ದಿ ಫಾಲೋಯಿಂಗ್ ಹ್ಯಾಸ್ ರಿಟರ್ನ್ ದ ಎಸ್ಸೆ ದಿ ಇಂಡಿಯನ್ ಜಗ್ಲರ್ಸ್? ಓಕೆ, ಆಪ್ಷನ್ಸ್: ಥಾಮಸ್ ಲವ್ ಪೀಕಾಕ್, ವಿಲಿಯಂ ಹ್ಯಾಸ್ಲಿಟ್, ಥಾಮಸ್ ಡಿ ಕ್ವೆನ್ಸಿ, ಚಾರ್ಲ್ಸ್ ಲ್ಯಾಂಬ್. ಸೊ ನಿಮ್ಮ ಆಪ್ಷನ್ ಏನಾಗಿರುತ್ತೆ? ಆಪ್ಷನ್ 2 ಇಸ್ ದಿ ಆನ್ಸರ್. The biography, which was treated as an imaginative art in which invented dialogues, interior monologues, and other techniques borrowed from the novel, is known as dash. So, new biography, neo biography, biography novel, biography novella. So, option 1 is the correct answer here. ಸೊ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ವಿತ್ ಎಕ್ಸ್ಪ್ಲನೇಷನ್ಸ್ ಕೂಡ ನಿಮಗೆ ಆನ್ಸರ್ಸ್ ಅನ್ನ ಕೊಡೋಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇದು ನಿಮ್ಗೆ ಏನಾಗುತ್ತೆ, ಮುಂದೆ ಬರುವಂತಹ ನೆಟ್ ಆಗಿರ್ಲಿ, ಕೆಸೆಟ್ ಆಗಿರ್ಲಿ, ಅಥವಾ ಎನಿ ಅದರ್ ಲಿಟ್ರೇಚರ್ ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಐ ವಿಲ್ ಗಿವ್ ಯು what is a analysis of the paper also. Okay, here third question bandu, who started the periodical Rambler? Oliver Goldsmith, Samuel Johnson, James Boswell, Edmund Burke. So option 2 is the correct answer. The Dictionary of English Language by Samuel Johnson was published in the year dash 1755. ಸೊ ನಾನು ಲಿಟ್ರೇಚರ್ ಕ್ಲಾಸಸ್ಸನ್ನು ಮಾಡಬೇಕಾದ್ರೆ ಕ್ವಶನ್ ಪೇಪರ್ ಅನಾಲಿಸಿಸ್ನ ಮಾಡಬೇಕಾದ್ರೆ ನಿಮಗೆ ಈ ಕ್ವಶನ್ ಕೂಡ ಹೇಳಿದ್ದೀನಿ ಆ್ಯಂಡ್ ಈ ಕ್ವಶನ್ ಕೂಡ ಹೇಳಿದ್ದೀನಿ. ಸ್ಯಾಮ್ಯುಯಲ್ ಜಾನ್ಸನ್ ರ್ಯಾಂಬ್ಲರ್ ಆಗಿರ್ಬೋದು, ಅಥವಾ 1755 ಅಲ್ಲಿ ಸ್ಯಾಮ್ಯುಯಲ್ ಜಾನ್ಸನ್ಸ್ ಡಿಕ್ಷನರಿ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು ಕೂಡ ನಿಮಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮ್ಯಾಚ್ ದಿ ಫಾಲೋಯಿಂಗ್ ಅಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್. ಫ್ರಾನ್ಸಿಸ್ ಬೇಕನ್, ಜೋಸೆಫ್ ಆಡಿಸನ್, ರಿಚರ್ಡ್ ಸ್ಟೀಲ್, ಚಾರ್ಲ್ಸ್ ಲ್ಯಾಂಬ್ ಅಂತ ಇದೆ. ದ ಟ್ಯಾಟ್ಲರ್, ಎಸ್ಸೇಸ್ ಆಫ್ ಈಲಿಯಾ, ಎಸ್ಸೇಸ್, ದ ಸ್ಪೆಕ್ಟೇಟರ್ ಅಂತ ಇದೆ. ಸೊ ಇಲ್ಲಿ ಫ್ರಾನ್ಸಿಸ್ ಬೇಕನ್ ಬಂದು ಎಸ್ಸೇಸ್ ಆಗತ್ತೆ, ಫ್ರಾನ್ಸಿಸ್ ಬೇಕನ್. ಜೋಸೆಫ್ ಆಡಿಸನ್ ಬಂದು ದ ಸ್ಪೆಕ್ಟೇಟರ್. ಓಕೆ, ರಿಚರ್ಡ್ ಸ್ಟೀಲ್ ಬಂದು ದ ಟ್ಯಾಟ್ಲರ್ ಅಂಡ್ ದಿ ಚಾರ್ಲ್ಸ್ ಲ್ಯಾಂಬ್ ಬಂದು ಎಸ್ಸೇಸ್ ಆಫ್ ಈಲಿಯಾ. ಓಕೆ, ಸೊ ಯಾವುದೆಲ್ಲ ಕಲೆಕ್ಷನ್ಸ್ ಇರುತ್ತೋ ಅದೆಲ್ಲವನ್ನ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಈ ತರದ ಎಸ್ಸೇಸ್ ಕಲೆಕ್ಷನ್ ಆಗಿರ್ಲಿ, ಜರ್ನಲ್ಸ್ ಆಗಿರ್ಲಿ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನೆಟ್ ಎಕ್ಸಾಮ್, ನೆಕ್ಸ್ಟ್ ಅಪ್ಕಮಿಂಗ್ ನೆಟ್ ಎಕ್ಸಾಮ್ ಬರ್ತಾ ಇದೆ, ಹಾಗಾಗಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದಿ ಆನ್ಸರ್ ಫಾರ್ ಯುವರ್ ಕ್ವೆಶನ್. ಇನ್ ನಾನ್ ಫಿಕ್ಷನ್ ರೈಟಿಂಗ್ ದ ಟೆಕ್ನಿಕ್ ಕನ್ಸಿಡರೇಬಲ್ ಈಸ್ ಡ್ಯಾಶ್. ನಾನ್ ಫಿಕ್ಷನ್ ರೈಟಿಂಗಿಗೆ ಏನೆಲ್ಲ ಟೆಕ್ನಿಕ್ಸ್ ಇರುತ್ತೆ? ಅಬ್ಸರ್ವೇಷನಲ್ ರೈಟಿಂಗ್, ಅನಾಲಿಟಿಕಲ್ ಥಿಂಕಿಂಗ್, ರಿಫ್ಲೆಕ್ಟಿವ್ ನರೇಟಿವ್, ಆಲ್ ಆಫ್ ದಿ ಎಬೋವ್ ಅಂತ ಇದೆ. ಸೊ ನಮಗೆ ನಾನ್ ಫಿಕ್ಷನ್, ಫಿಕ್ಷನ್ ಅಂತ ಬಂದ್ರೆ ಬೇರೆ ಬರುತ್ತೆ, ನಾನ್ ಫಿಕ್ಷನ್ ಅನ್ನೋ ರೈಟಿಂಗೇನೆ ಬೇರೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿರುವಂತ 3 ಆಪ್ಷನ್ಸ್ ಕೂಡ ಏನಾಗುತ್ತೆ, ಸೂಟಬಲ್ ಆಗುತ್ತೆ. ನೆಕ್ಸ್ಟ್ 7th ಒನ್. In a persuasive non-fiction, the technique used shall be. See, persuasive non-fiction. Non-fiction ಬೇರೆ ಆಗುತ್ತೆ, persuasive non-fiction ಬೇರೆ ಆಗುತ್ತೆ. ಸೊ ಪರ್ಸುವೇಸಿವ್ ನಾನ್ ಫಿಕ್ಷನ್ ಅಂತ ಬಂದಾಗ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆಗುತ್ತೆ. ಆರ್ಗ್ಯುಮೆಂಟೇಟಿವ್ ಆರ್ ಒಪಿನಿಯನ್ ಬೇಸ್ಡ್ ರೈಟಿಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬುಕ್ಸ್ ಇಸ್ ದಿ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಹೆಲ್ಪ್ ಅಂಡ್ ಅಡ್ವೈಸ್? ಸೆಲ್ಫ್ ಹೆಲ್ಪ್ ಮತ್ತೆ ಅಡ್ವೈಸ್ ಇರುವಂತಹ ಫೀಚರ್.
Okay, so books in the classic example for, ಓಕೆ ಎಕ್ಸಾಂಪಲ್ ಅನ್ನ ಕೊಟ್ಟಿರುವಂತದ್ದು ಇಲ್ಲಿ. ಸೊ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್, ದ 5 AM ಕ್ಲಬ್, ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್, ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅಂತ ಇದೆ. ಸೊ ಫೋರ್ತ್ ಒನ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಹೂ ಡಿಸ್ಕ್ರೈಬ್ಡ್ ಪ್ಯಾಂಫ್ಲೆಟ್ ಆಸ್ ಎ ಶಾರ್ಟ್ ಪೀಸ್ ಆಫ್ polemic writing printed in the form of a booklet and aimed at a large public. ಸೊ ಆಪ್ಷನ್ 3 ಜಾರ್ಜ್ ಆರ್ವೆಲ್ ಇಸ್ ದಿ ಆನ್ಸರ್. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಅನಾಲಿಸಿಸ್ ನ ಕೊಡ್ತೀನಿ, ಕ್ವೆಶನ್ ಅನಾಲಿಸಿಸ್. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಆನ್ಸರ್ ಬರುತ್ತೆ ಅಂತ. ಓಕೆ, ಪ್ರತಿಯೊಂದು ಕ್ವಶನ್ಸ್ಗೂ ಕೂಡ ನಾನು ನಿಮ್ಗೆ ಅನಾಲಿಸಿಸ್ ಮಾಡ್ತೀನಿ. ಮ್ಯಾಚ್ ದಿ ಫಾಲೋಯಿಂಗ್ ಇದೆ ನೆಕ್ಸ್ಟ್ ಕ್ವೆಶನ್. ಮೆಮೋಯರ್ಸ್, ಎಸ್ಸೇಸ್, ಬಯೋಗ್ರಫೀಸ್, ಫಿಲಾಸಫಿ. ಸೊ ಜಾನ್ ರಾಸ್ ಟೈಪ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆಪ್ಷನ್ 4 ಏನಾಗುತ್ತೆ ಆನ್ಸರ್ ಆಗುತ್ತೆ. ಮೆಮೋಯರ್ಸ್ ಅಂತ ಬಂದಾಗ ಇಟ್ ಈಸ್ ಎ ಕೈಂಡ್ ಆಫ್ ಆಟೋಬಯೋಗ್ರಫಿ. ಸೊ ಆಟೋಬಯೋಗ್ರಫಿಕಲ್ ನರೇಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಬಿ ಬಂದು ಎಸ್ಸೇಸ್. ಎಸ್ಸೇಸ್ ಬಂದು ಪರ್ಸನಲ್, ರಿಫ್ಲೆಕ್ಟಿವ್ ಆರ್ ಅನಾಲಿಟಿಕಲ್ ರೈಟಿಂಗ್ ಆಗುತ್ತೆ. ಸೊ ಅಫ್ಕೋರ್ಸ್ ಬಯೋಗ್ರಫೀಸ್ ಅಂದ್ರೆ ಗೊತ್ತೇ ಇದೆ ನಿಮಗೆ, ಅಕೌಂಟ್ಸ್ ಆಫ್ ಇಂಡಿವಿಜುವಲ್ ಲೈಫ್ ಅಂದ್ರೆ ಬೇರೆಯವರ ಜೀವನದ ಬಗ್ಗೆ ಬರೆಯುವಂಥದ್ದು. ಸೊ ಉಳ್ಕೊಂಡಿದ್ದು ಫಿಲಾಸಫಿ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ಮಾರ್ಫೆಮಿ? ಓಕೆ, ಸೊ ಮಾರ್ಫೆಮಿ ಅಂದ್ರೆ ಏನಾಗುತ್ತೆ, ಇಟ್ ಈಸ್ ದಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ದಟ್ ಕ್ಯಾರೀಸ್ ಮೀನಿಂಗ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋನ್, ಅನ್ನೋನ್. ಓಕೆ, ಸೊ ಇದೇನಾಗತ್ತೆ ಮಾರ್ಫೆಮಿ ಆಗತ್ತೆ. ಸೊ ಹಾಗಾಗಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ನ ಏನಂತ ಹೇಳ್ತಾರೆ, ಮಾರ್ಫೆಮಿ ಅಂತ ಹೇಳ್ತಾರೆ. ಸೊ ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಇಟ್ ಕಂಬೈನ್ಸ್ ವಿತ್ ಅದರ್ ಮಾರ್ಫೆಮಿಸ್ ಟು ಫಾರ್ಮ್ ವರ್ಡ್ಸ್. ಓಕೆ, 1+1 ಎರಡನ್ನು ಸೇರಿಸಿ ನಾವು ಒಂದ್ ವರ್ಡ್ ಅನ್ನಾಗಿ ಮಾಡ್ತೀವಿ. ಹಾಗಾಗಿ ಎರಡನೇ ಆಪ್ಷನ್ ಕೂಡ ಕರೆಕ್ಟ್ ಆಗಿರುತ್ತೆ. ಇಟ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್ ಇಂಟು ಸ್ಮಾಲರ್ ಮೀನಿಂಗ್ಫುಲ್ ಪಾರ್ಟ್ಸ್. ಯಾಕೆ ಅಂತಂದ್ರೆ ದಿಸ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್. ಓಕೆ, ದ ಸ್ಮಾಲೆಸ್ಟ್ ಅಂತ ಅಂದ್ರೆ ದಿಸ್ ಈಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ ಅಂಡ್ ದಟ್ ಈಸ್ ಅಲ್ಟಿಮೇಟ್. ಓಕೆ, ಅದಕ್ಕಿಂತಾನು ನಾವು ಕಡಿಮೆ ಮಾಡಿ ಅದನ್ನ ಮೀನಿಂಗ್ ಅನ್ನ ಡಿವೈಡ್ ಮಾಡೋಕೆ ಆಗಲ್ಲ. ಸೊ ಹಾಗಾಗಿ 1, 2, 3 ಮೂರು ಕೂಡ ಕರೆಕ್ಟ್ ಆಗಿ ಇರುತ್ತೆ ಇನ್ ದ ಕೇಸ್ ಆಫ್ ಮಾರ್ಫೆಮಿ. ಸೊ ಹಾಗಾಗಿ ನಮ್ಗೆ ಆಪ್ಷನ್ 4 ಏನಾಗಿರುತ್ತೆ ಇಲ್ಲಿ ಆನ್ಸರ್ ಆಗಿರುತ್ತೆ. ಸೊ ಕ್ವೆಶನ್ ಏನಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ ಇದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್ ಹಿಯರ್. ಇಟ್ ಈಸ್ ದಿ ಸ್ಟಡಿ ಆಫ್ ದಿ ರಿಲೇಶನ್ಶಿಪ್ಸ್ ಬಿಟ್ವೀನ್ ಲಿಂಗ್ವಿಸ್ಟಿಕ್ ಫಾರ್ಮ್ಸ್ ಅಂತ ಇದೆ, ದಟ್ ಈಸ್ ರಾಂಗ್. ನೆಕ್ಸ್ಟ್, ಬಿಹೇವಿಯರಲ್ ಥಿಯರಿ, ಯೂನಿವರ್ಸಲ್ ಗ್ರಾಮರ್, ಕಾಗ್ನಿಟಿವ್ ಥಿಯರಿ, ಇಂಟರಾಕ್ಟಿವ್ ಥಿಯರಿ. ಸೊ ಹಾಗಾದ್ರೆ ನಮ್ಗೆ ಯಾರು ಯಾವ್ದನ್ನ ಇಲ್ಲಿ ಇನ್ವೆಂಟ್ ಮಾಡಿದ್ದಾರೆ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಬಿಹೇವಿಯರಲ್ ಥಿಯರಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಜಾನ್ ವಾಟ್ಸನ್. ಯೂನಿವರ್ಸಲ್ ಗ್ರಾಮರ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ನಾಮ್ ಚಾಮ್ಸ್ಕಿ. Cognitive theory was introduced by John Piaget. Interactive theory was introduced by Michael Long. So option A is the correct answer. Next, here are the properties of human languages. Language na properties ಏನೇನೆಲ್ಲ ಇರುತ್ತೆ, displacement, arbitrariness, signals, refer to specific objects or concepts, productivity. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಆಪ್ಷನ್ 3 ಆನ್ಸರ್ ಆಗಿರುತ್ತೆ. ಓನ್ಲಿ ಎ, ಬಿ ಅಂಡ್ ಡಿ, ಸಿ ಆಗಿರೋದಿಲ್ಲ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಆರ್ಬಿಟ್ರರಿನೆಸ್ ಇರುತ್ತೆ ಅಂಡ್ ಪ್ರೊಡಕ್ಟಿವಿಟಿ ಇರುತ್ತೆ ಹ್ಯೂಮನ್ ಲ್ಯಾಂಗ್ವೇಜ್ ನ ಪ್ರಾಪರ್ಟೀಸ್ ಅಂತ ಹೇಳಿದಾಗ. ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಡ್ಯಾಶ್ ಬ್ಲೆಂಡ್ಸ್ ಇಂಡಿವಿಜುವಲ್ ರಿಸೆಪ್ಷನ್ ವಿತ್ ಸೋಷಿಯಲಿ ಶೇರ್ಡ್ ಕಲ್ಚರಲ್ ನಾಲೆಡ್ಜ್ ಇನ್ ಹಿಸ್ ನೋಷನ್ ಆಫ್ ದಿ ಇಂಟರ್ಪ್ರಿಟೇಟಿವ್ ಕಮ್ಯುನಿಟಿ. ಇಂಟರ್ಪ್ರಿಟೇಟಿವ್ ಕಮ್ಯುನಿಟಿ. ಓಕೆ, ಸೊ ಇದನ್ನ ಹೇಳಿದ್ ಯಾರಪ್ಪ ಅಂತಂದ್ರೆ ಸ್ಟ್ಯಾನ್ಲಿ ಫಿಶ್. ಓಕೆ, ರೀಡರ್ ರೆಸ್ಪಾನ್ಸ್ ಥಿಯರಿ. ನೆಕ್ಸ್ಟ್, ಐಡೆಂಟಿಫೈ ದಿ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಯೂಸ್ ಆಫ್ ಎಲಿಪ್ಸಿಸ್. ಓಕೆ, ಎಲಿಪ್ಸಿಸ್ ಅಂತ ಅಂದ್ರೇನು ಈ ರೀತಿ ಹಾಕೊಳ್ತೀವಲ್ಲ ಅದನ್ನ ನಾವು ಎಲಿಪ್ಸಿಸ್ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಯೂಸೇಜ್ ಎಲ್ಲಿ ಮಾಡಿದ್ದಾರೆ, ಶಿ ಸೆಡ್ ದಟ್ ಶಿ ವುಡ್ ಕಮ್ ಬಟ್ she didn't. He was tired. He had been working all day. ಸೊ ನಮಗೆ ಆನ್ಸರ್ 1 ಆಗಿರುತ್ತೆ.
ಸೊ ಮೈ ಗೆಸ್ ಈಸ್ ಇಟ್ ಈಸ್ ಇನ್ ದಿ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಧ್ಯ ಏನೋ ಒಂದು ಲೈಕ್ ಶಿ ಸೆಡ್ ದಟ್ ಅಂದಾದ್ಮೇಲೆ ಅಲ್ಲಿ ಏನೋ ಗ್ಯಾಪ್ ಇದೆ. ಸೊ ಹಾಗಾಗಿ ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡಿದಾಗ ಅದೇನಾಗಿರುತ್ತೆ, ಕರೆಕ್ಟ್ ಆಗಿ ಎಲಿಪ್ಸಸ್ ಹಾಕೊಂಡಿದ್ದಾರೆ ಅನ್ನೋದು ನನ್ನ ಗೆಸ್ ಆಗಿದೆ. ಆಪ್ಷನ್ 1. ಓಕೆ. ಸೊ ನೆಕ್ಸ್ಟ್, which of the following concepts refers to a group of people who share common goals, interests, and specialized language conventions that shape their communication? ಸೊ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಸೋಶಿಯೋಲೆಕ್ಟ್ಸ್ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್, ಪ್ಯಾರಲಲಿಸಮ್ ಇನ್ ಸಿಂಟ್ಯಾಕ್ಸ್ creates rhythm and balance in language by repeating dash. ಸೊ ಕ್ಯಾಸ್ಮಸ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್, she sang so beautifully that even the birds paused to listen. Which type of clause emphasizes her singing? So this is adverbial clause. Okay. So ಇಲ್ಲಿ she sang so beautiful that even the birds paused to listen. ಸೊ ಅದನ್ನ ರಿಪೀಟ್ ಮಿರರ್ ಎಫೆಕ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದಕ್ಕೆ ಅಡ್ವರ್ಬಿಯಲ್ ಕ್ಲಾಸ್ ಅಂತ ಹೇಳಬಹುದು. ಓಕೆ. ಆಪ್ಷನ್ ಎ. ನೆಕ್ಸ್ಟ್, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಎ ಮಿಸ್ಪ್ಲೇಸ್ಡ್ ಮಾಡಿಫೈಯರ್. ಸೊ ಇಲ್ಲಿ ನೋಡಿ, ಇದು ತುಂಬಾ ಈಸಿ ಇದೆ. ರನ್ನಿಂಗ್ ಥ್ರೂ ದ ಪಾರ್ಕ್ ದ ಫಾಲೋವರ್ಸ್ ಲುಕ್ಡ್ ಬ್ಯೂಟಿಫುಲ್. ಸಾರಿ, ದ ಫ್ಲವರ್ಸ್ ಲುಕ್ಡ್ ಬ್ಯೂಟಿಫುಲ್. ದ ಚೆಫ್ ಸರ್ವ್ಡ್ ದ ಡೆಲಿಷಿಯಸ್ ಕೇಕ್ ಆನ್ ಎ ಶೈನಿ ಸಿಲ್ವರ್ ಪ್ಲೇಟ್. Carefully crafted, the artist displayed her latest masterpiece. With excitement, the concert tickets were handed out to the attendees. So ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಕೂಡ ಏನಿದೆ, the chef served the delicious cake. The chef served on a shiny silver plate ಅಂತ ಇದೆ. Carefully crafted, the artist displayed. With excitement, ದ ಕನ್ಸರ್ಟ್ ಟಿಕೆಟ್ಸ್ ಅಂತ ಇದೆ. ಸೊ ಇಲ್ಲಿ ರನ್ನಿಂಗ್ ಥ್ರೂ ದ ಪಾರ್ಕ್ ದ ಫ್ಲವರ್ಸ್ ಲುಕ್ಡ್ ಬ್ಯೂಟಿಫುಲ್ ಅಂತ ಇದೆ. ಸೊ ಇಲ್ಲಿ ಸೊ ಸಮ್ ಒನ್ ಸಾ ಇರಬೇಕು ಅಥವಾ ಸಮ್ ಒನ್ ವಾಚ್ಡ್ ಇರ್ಬೋದು ಅಲ್ವಾ. ಸೊ ಅಲ್ಲಿ ಏನೋ ಮಿಸ್ಸಿಂಗ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ಆನ್ಸರ್. ನೆಕ್ಸ್ಟ್, 20th one. Choose the appropriate sentence that demonstrates a conditional type 3. ಸೊ ನಮಗೆ ಟೆನ್ಸಸ್ 12 ಟೆನ್ಸಸ್ ಜೊತೆಗೆ ಏನ್ ಬರುತ್ತೆ, 4 ಕಂಡೀಷನಲ್ ಟೆನ್ಸಸ್ ಕೂಡ ಬರುತ್ತೆ. ಸೊ 4 ಕಂಡೀಷನಲ್ ಟೆನ್ಸ್ ಅಲ್ಲಿ ನಮ್ಗೆ ಇಲ್ಲಿ ಕೇಳಿರುವಂತದ್ದು ಟೈಪ್ 3. ಸೊ ಅದು ಆಪ್ಷನ್ 3 ಆಗಿರುತ್ತೆ. ಟೈಪ್ 3 ನ ಆಪ್ಷನ್ 3 ನಲ್ಲೇ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಸಚ್ ಎ ಸ್ಟ್ರಾಟಜಿ. ನೆಕ್ಸ್ಟ್ ಕ್ವೆಶನ್, when did the official language act? Okay, when did the official language act come into effect ಅಂತ ಹೇಳಿದ್ರೆ ಆಪ್ಷನ್ 1 January 26, 1965. ಓಕೆ. ನೆಕ್ಸ್ಟ್, ಸೊ ಅದರದ್ದು ಫಾರ್ಮೇಶನ್ ಅದೆಲ್ಲ ಬರ್ತಾ ಹೋಗುತ್ತೆ 62, 63. ಸೊ ಫೈನಲ್ ಆಗಿ ಅದು ಎಕ್ಸಿಸ್ಟ್ ಆಗಿದ್ದು, ಐ ಮೀನ್ ಎಫೆಕ್ಟ್ಗೆ ಬಂದಿದ್ದು 1965. ನೆಕ್ಸ್ಟ್ ಕ್ವೆಶನ್, ದ ಇನ್ಸ್ಟಿಟ್ಯೂಷನ್ಸ್ ಸಪೋಸ್ಡ್ ಬೈ ದಿ ಈಸ್ಟ್ ಇಂಡಿಯಾ ಕಂಪನಿ ಟಾಟ್ ಇನ್ ಡ್ಯಾಶ್. ಸೊ ಇನ್ಸ್ಟಿಟ್ಯೂಷನ್ಸ್ ಸಪೋರ್ಟೆಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಯುರೋಪಿಯನ್ಸ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಬ್ರಿಟಿಷ್ ಯಾವ ಇನ್ಸ್ಟಿಟ್ಯೂಷನ್ ಅನ್ನ ಅವರು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸಾಂಸ್ಕ್ರಿಟ್ ಅಂಡ್ ಪರ್ಷಿಯನ್, ಇದರ್ ಸಾಂಸ್ಕ್ರಿಟ್ ಆರ್ ಪರ್ಷಿಯನ್, ಸಾಂಸ್ಕ್ರಿಟ್ ಓನ್ಲಿ, ಪರ್ಷಿಯನ್ ಓನ್ಲಿ. ಓಕೆ. ಸೊ ಅವ್ರೇನಪ್ಪ ಸಾಂಸ್ಕ್ರಿಟ್ ಅಂಡ್ ಪರ್ಷಿಯನ್ ಇದೆರಡನ್ನು ಕೂಡ ಏನ್ ಮಾಡಿರ್ತಾರೆ, ಸಪೋರ್ಟ್ ಮಾಡಿರ್ತಾರೆ. ಬಟ್ ನಮಗೆ ಎ ಓನ್ಲಿ ಅನ್ನೋ ಆಪ್ಷನ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ 4 ಅನ್ನ ತಗೊಳ್ಳೋಣ. ಓಕೆ. ಸಾಂಸ್ಕ್ರಿಟ್ ಅಂಡ್ ಪರ್ಷಿಯನ್, ಇದರ್ ಸಾಂಸ್ಕ್ರಿಟ್ ಆರ್ ಪರ್ಷಿಯನ್ ಎರಡು ಕೂಡ ಆಗಿರುತ್ತೆ. ಸೊ ಆಪ್ಷನ್ ಎ ಓನ್ಲಿ ಅಂತ ಇದ್ರೆ ವಿ ಕುಡ್ ಹ್ಯಾವ್ ಚೂಸನ್ ದಟ್ ಆಪ್ಷನ್ ಎ. ಓಕೆ. ಆಪ್ಷನ್ 4 is answer here. Next question, what is the view of many Indians towards English? Okay, it is seen as a tool of elitism and colonialism. It is considered to be the language of the common people. Not at all. Common people language ಆಗೋಕ್ ಸಾಧ್ಯ ಆಗುತ್ತಾ? It is irrelevant in modern India. It is viewed as a threat to national security. Okay. So it is irrelevant in modern India ಅನ್ನೋದು ತಪ್ಪಾಗುತ್ತೆ. ಬಿಕಾಸ್ ಇಟ್ ಈಸ್ ರಿಲೆವೆಂಟ್ ಮಾಡರ್ನ್ ಇಂಡಿಯಾದಲ್ಲಿ. ಸೊ ಹಾಗಾಗಿ
ಆಪ್ಷನ್ ಎ ಇಸ್ ದಿ ಆನ್ಸರ್ ಆಗತ್ತೆ. ನೆಕ್ಸ್ಟ್, which of the following is not the notable novel written by J.M. Coetzee? Okay, so J.M. Coetzee ನೋಡಿ, we have to observe such words. ನಮ್ಗೆ ಇಲ್ಲಿಂದ ಏನ್ ಮಾಡ್ತಾರೆ, ಮಿಸ್ಲೀಡ್ ಮಾಡೋಕೆ ಟ್ರೈ ಮಾಡ್ತಾರೆ ಥ್ರೂ this kind of question. So J.M. Coetzee has written Duskland, Foe, Age of Iron. So the birthday party is not written by J.M. Coetzee. ಓಕೆ, ಸೊ ನಮ್ಗೆ ಈ ರೀತಿನೂ ಕೇಳ್ತಾ ಹೋಗ್ತಾರೆ. ಯಾರು ಯಾವ್ದನ್ನ ಬರೆದ್ರು ಅಂತ ಕೂಡ ಆಗ್ಬೋದು, ಅಥವಾ 3 ಆಪ್ಷನ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ದಿರುವಂತ ರೈಟಿಂಗ್ಸ್ ಅನ್ನ ಕೊಟ್ಟು ಏನ್ ಮಾಡ್ತಾರೆ, ಲೈಕ್ ಆಡ್ ಒನ್ ಔಟ್ ಮಾಡೋಕೆ ಕೇಳ್ತಾರೆ. ಸೊ ಆ ರೀತಿ ಕೂಡ ನಮ್ಗೆ ಆನ್ಸರ್ ಕ್ವೆಶನ್ ಆಗಿ ಬರ್ಬೋದು. ದ ಬರ್ಡೇ ಪಾರ್ಟಿ ಬಂದು ಹೆರಾಲ್ಡ್ ಪಿಂಟರ್ ಅವ್ರು ಬರ್ದಿರುವಂತದ್ದು, ಹೆರಾಲ್ಡ್ ಪಿಂಟರ್. So don't worry, I will give you analysis of the question paper. So just ನಿಮಗೆ ಇವಾಗ ಆನ್ಸರ್ ಕೀಸ್ ನ ಕೊಡ್ತಾ ಇದ್ದೀನಿ. What is the role of English in India today? So at present, it is no longer used in business, government and media. This is wrong, right? So we are using it. It is the language of instruction only in rural areas. Of course, it is wrong. It is widely spoken and understood throughout the country. It is only used by the elite class. So fourth option is also wrong. ಸೊ ಎಲೈಟ್ ಕ್ಲಾಸ್ ಅಲ್ದೇನೆ ಇವಾಗ ಸಾಮಾನ್ಯ ಜನರಿಗೂ ಕೂಡ ಏನಾಗ್ತಾ ಇದೆ, ಇಂಗ್ಲಿಷ್ ತಲುಪ್ತಾ ಇದೆ. ಈವನ್ ಲೈಕ್ ಅಂದ್ರೆ ಆಲ್ ಓವರ್ ಅಕ್ರಾಸ್ ದ ಕಂಟ್ರಿ ಏನ್ ಮಾಡ್ತಿದ್ದಾರೆ, ಇಂಗ್ಲಿಷ್ ನ ಟೀಚ್ ಮಾಡೋಕ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಲೈಕ್ ಇಟ್ ಈಸ್ ವೈಡ್ಲಿ ಸ್ಪೋಕನ್ ಅಂಡ್ ಅಂಡರ್ಸ್ಟುಡ್ ಥ್ರೂ ಔಟ್ ದ ಕಂಟ್ರಿ ಅನ್ನೋದೇನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. Next question. What was the role of Indian clerks and administrators in the use of English during the colonial period in India? Indian clerks and administrators used English alongside Indian languages during the colonial period in India ಅನ್ನೋದು ನಮ್ಮ ಆನ್ಸರ್ ಅನ್ನೋದು ನನ್ನ ಗೆಸ್ ಆಗಿರುತ್ತೆ. ಬಿಕಾಸ್ ಇಂಡಿಯನ್ ಕ್ಲರ್ಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ಡಿಡ್ ನಾಟ್ ಯೂಸ್ ಇಂಗ್ಲಿಷ್ ಡ್ಯೂರಿಂಗ್ ದಿ ಕಲೋನಿಯಲ್ ಪೀರಿಯಡ್ ಅಂತ ರಾಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ದೇ ಯೂಸ್ ಟು ಲರ್ನ್ ಇಂಗ್ಲಿಷ್ ಅಟ್ ದ ಟೈಮ್ ಟು ಗೆಟ್ ಕ್ಲರಿಕಲ್ ಜಾಬ್ಸ್ ಇನ್ ಬ್ರಿಟಿಷ್ ಗವರ್ನಮೆಂಟ್. ಸೊ ಹಾಗಾಗಿ ಅವ್ರು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಕಲಿತಾ ಇದ್ರು. ಸೊ ಅವರ ಅಡ್ಮಿನಿಸ್ಟ್ರೇಷನ್ ಅನ್ನ ನೋಡ್ಕೊಳ್ಳೋಕೆ, ನಡ್ಸೋಕೆ ಇಂಗ್ಲಿಷ್ ಬರುವಂತಹ ಲೋಕಲೈಟ್ಸ್ ಬೇಕಾಗಿರ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ಕ್ಲರಿಕಲ್ ಜಾಬ್ಸ್ ಅನ್ನ ಮಾತ್ರ ಅವ್ರು ಏನ್ ಮಾಡ್ತಿರ್ತಾರೆ, ಆಫರ್ ಮಾಡ್ತಿರ್ತಾರೆ ಬ್ರಿಟಿಷರ್ಸ್. ಇಂಡಿಯನ್ ಕ್ಲರ್ಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ವರ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಯೂಸ್ ಆಫ್ ಇಂಗ್ಲಿಷ್ ಡ್ಯೂರಿಂಗ್ ದಿ ಕಲೋನಿಯಲ್ ಪೀರಿಯಡ್ ಅನ್ನೋದು ಕೂಡ ರಾಂಗ್ ಆಗಿರುತ್ತೆ. ನನ್ ಆಫ್ ದಿ ಎಬೋ ಅನ್ನೋದು ಆನ್ಸರ್ ಆಗೋದಿಲ್ಲ. ನಮ್ಗೆ ಆಪ್ಷನ್ ಎ ಅಂತ ಗೆಸ್ ಮಾಡಬಹುದಾಗಿದೆ. ನೆಕ್ಸ್ಟ್ 27th. What are the impacts of policy change in favor of English education in India during the colonial period? So ಅಂದ್ರೆ ಇಂಗ್ಲಿಷ್ ಪರವಾಗಿ. It did not have any impact on the languages in India during the colonial period. That is wrong. It expanded the use of English in India during the colonial period. Okay. It affected the use of Sanskrit language, of course. Next ಬಂದು, it led to the growth of an English speaking secretariat and professional class. Secretarial. So ಹಾಗಾಗಿ ನಮಗೆ ಆಪ್ಷನ್ 4 is the answer. B, C and D are the correct ones. Okay. So like option B, C and D are the correct ಆಗಿರುತ್ತೆ. ಸೊ ಆಪ್ಷನ್ ಎ ನಲ್ಲಿ ಏನಿದೆ, ಇಟ್ ಡಿಡ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದಿ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಆಫ್ ಕೋರ್ಸ್ ಇಟ್ ಇಂಪ್ಯಾಕ್ಟೆಡ್ ಅಲ್ವಾ. ಸೊ ಲೋಕಲ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ಡೈಲೆಕ್ಟ್ಸ್ ಆಗಿರ್ಬೋದು, ಇದ್ರದ್ದು ಎಲ್ಲದ್ರ ಮೇಲೂ ಪರಿಣಾಮವನ್ನ ಬೀರ್ತಾ ಹೋಗಿದೆ. ಅಫ್ ಕೋರ್ಸ್ ಈವನ್ ಟುಡೇ ವಿ ಕ್ಯಾನ್ ಸಿ ದಟ್ ಕನ್ನಡ ಉಳಿಸಿ ಅನ್ನೋ ಚಳವಳಿಗಳನ್ನ ನೋಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇಂಗ್ಲಿಷ್ ನ ಪ್ರಭಾವದಿಂದ, ಇಂಗ್ಲಿಷ್ ಅಥವಾ ಎನಿ ಅದರ್ ಲ್ಯಾಂಗ್ವೇಜಸ್. ಓಕೆ, ಸೊ ಕಲೋನಿಯಲ್ ಪೀರಿಯಡ್ ಅಲ್ಲೂ ಕೂಡ ಅದೇ ಆಗಿದ್ದು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್, what was the impact of the use of English? To some extent the question paper is deadly easy if you understand. Otherwise like exam attend ಮಾಡ್ಬೇಕಾದ್ರೆ ಏನಾಗುತ್ತೆ, ಟೆನ್ಷನ್ ಮಾಡ್ಕೊಳ್ತೀವಿ. ಟೆನ್ಷನ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಾದ್ರೆ ಸೊ ತುಂಬಾ ಈಸಿ ಆಗಿರುವಂತಹ ಕ್ವೆಶನ್ಸ್ ಕೂಡ ನಮ್ಗೆ ಡಿಫಿಕಲ್ಟ್ ಆಗಿ ಕಾಣಿಸೋಕ್ ಸ್ಟಾರ್ಟ್ ಆಗುತ್ತೆ. ಓಕೆ,
What was the impact of the use of English on Indian languages during the colonial period? ನೋಡಿ ರಿಪೀಟ್ ಇದನ್ನ ಅದೇ ಕಾನ್ಸೆಪ್ಟ್ ಅನ್ನ ಕೇಳ್ತಾ ಹೋಗಿದ್ದಾರೆ. The use of English had no impact on Indian languages during the colonial period. This is wrong. So second ಏನಿದೆ, the use of English led to the decline of marginalization of Indian languages during the colonial period. The use of English promoted the development and preservation of Indian languages during colonial period. The use of English had a positive impact on Indian languages during the colonial period ಅಂತ ಇದೆ. ಸೊ ಇಲ್ಲಿ ಡ್ಯೂರಿಂಗ್ ಕಲೋನಿಯಲ್ ಪೀರಿಯಡ್ ಅಂತ ಹೇಳಿದ್ರೆ, ಡ್ಯೂರಿಂಗ್ ಕಲೋನಿಯಲ್ ಪೀರಿಯಡ್, ಸೊ ಇಟ್ ಈಸ್ ಎ ಟ್ರಿಕ್ಕಿ. ಓಕೆ, ಸೊ ಹಾಗಾಗಿ ನಮ್ಗೆ ಆಪ್ಷನ್ 2 ಅನ್ನೋದನ್ನ ಗೆಸ್ ಮಾಡಬಹುದು. ಲೆಟ್ಸ್ ಸಿ. 29th, what was the language policy of the Indian National Congress, INC? ಇಂಡಿಯನ್ ಲ್ಯಾಂಗ್ವೇಜ್, ಬ್ರಿಟಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಅನ್ನೋದ್ರ ಮೇಲೆನೆ ತುಂಬಾ ಕ್ವೆಶನ್ಸ್ ಬಂದಿದೆ. ಅಂಡ್ ಕಲ್ಚರಲ್ ಸ್ಟಡೀಸ್ ಮೇಲೆ ಆಲ್ಮೋಸ್ಟ್ ಬೇಸಿಕ್ ಲಿಟ್ರೇಚರ್ ಅನ್ನೇ ತುಂಬಾ ಅಂದ್ರೆ ತುಂಬಾ ಕಡಿಮೆ ತಗೊಂಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡ್ಯೂರಿಂಗ್ ದ colonial period, what was the language policy of INC? So we can say fourth one, the Indian National Congress supported the use of multiple national languages including English during the colonial period. So that was like in lingua franca at that time. That is why they wanted to use that. The Indian National Congress supported the use of Indian languages exclusively during the colonial period. ಡ್ಯೂರಿಂಗ್ ದಿ ಕಲೋನಿಯಲ್ ಪೀರಿಯಡ್ ಅನ್ನೋದನ್ನ ನಾವು ತುಂಬಾ ನೋಟ್ ಡೌನ್ ಮಾಡಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಿಕಾಸ್ at that time English was the major language. That is why everyone has to communicate in that language only. They had to have that. So ಹಾಗಾಗಿ ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ಸೊ ಆಪ್ಷನ್ 1 ಆಗೋದಿಲ್ಲ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಪೋರ್ಟೆಡ್ ದಿ ಯೂಸ್ ಆಫ್ ಇಂಗ್ಲಿಷ್ ಎಕ್ಸ್ಕ್ಲೂಸಿವ್ಲಿ ಡ್ಯೂರಿಂಗ್ ದಿ ಕಲೋನಿಯಲ್ ಪೀರಿಯಡ್. ಸೊ ಓನ್ಲಿ ಇಂಗ್ಲಿಷ್ ಅನ್ನ ಸಪೋರ್ಟ್ ಮಾಡೋದ್ರಿಂದ ದೇ ಕಾಂಟ್ ವಾಟ್ ಇಟ್ they can't communicate, they can't administrate. So ಹಾಗಾಗಿ ಆಪ್ಷನ್ 2 ಕೂಡ ಆಗಲ್ಲ. The Indian National Congress supported the use of Hindi as the national language during the colonial period. During the colonial period only ಹಿಂದಿನ ಬಳಸೋದ್ರಿಂದ ಬೇರೆ ಬೇರೆ ಲ್ಯಾಂಗ್ವೇಜಸ್, ವಿ ಆರ್ ಮಲ್ಟಿಪಲ್ ಲಿಂಗ್ವಲ್ ಪೀಪಲ್ ಅನ್ನ ಹೊಂದಿರೋದ್ರಿಂದ ನಮ್ಗೆ ಆಪ್ಷನ್ 3 ಕೂಡ ಆಗೋದಿಲ್ಲ. ಸೊ ಆಪ್ಷನ್ 4th ಒನ್ ಇಸ್ ದಿ ಪಾಸಿಬಲ್ ಆನ್ಸರ್ ಆಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ 4th ಇಸ್ ಕರೆಕ್ಟ್. ನೆಕ್ಸ್ಟ್, ಇಂಗ್ಲಿಷ್ ಈಸ್ ಲಿಂಗ್ವಾ ಫ್ರಾಂಕಾ ಇನ್ ಡ್ಯಾಶ್. ಓಕೆ, ಕೇರಳ, ಮೇಘಾಲಯ, ಮಿಜೋರಾಂ, ಕರ್ನಾಟಕ, ಮಿಜೋರಾಂ, ಮಹಾರಾಷ್ಟ್ರ, ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ. ಸೊ ಇಲ್ಲಿ ಯಾವ ಕಾಂಬಿನೇಷನ್ಸ್ ಅಲ್ಲಿ ನಮ್ಗೆ ಆನ್ಸರ್ ಆಗಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 3 ಅಂತ ಹೇಳ್ಬೋದು. ಲಿಂಗ್ವಾ ಫ್ರಾಂಕಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಸೊ ವಿ ಕನ್ನಡಿಗಾಸ್, ತಮಿಳಿಯನ್ಸ್ ಅಂಡ್ ಮರಾಠೀಸ್ ಅಂಡ್ ಹಿಂದಿ ಪೀಪಲ್. ಸೊ 4 ಕಮ್ಯುನಿಟೀಸ್ ಒಂದು ಕಡೆ ಬದುಕ್ತಾ ಇದೀವಿ ಅಂತಂದ್ರೆ ಅಫ್ಕೋರ್ಸ್ ಐ ಡೋಂಟ್ ನೋ ಕನ್ನಡ, ಐ ಡೋಂಟ್ ನೋ ತಮಿಳ್, ಐ ಡೋಂಟ್ ನೋ ಹಿಂದಿ, ಐ ಡೋಂಟ್ ನೋ ಮರಾಠಿ, ದೇ ಡೋಂಟ್ ನೋ ಕನ್ನಡ, ತಮಿಳ್, ಮರಾಠಿ ಆಸ್ ವೆಲ್. ಸೊ ಅಂದ್ರೆ ಒಬ್ರು ಲ್ಯಾಂಗ್ವೇಜ್ ಇನ್ನೊಬ್ರಿಗೆ ಗೊತ್ತಿಲ್ಲದ ಕಾರಣ ಎಲ್ರೂ ಸೇರಿ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಅದೇನಾಗಿರುತ್ತೆ, ಇಂಗ್ಲಿಷ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಓನ್ಲಿ ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂಗಳಲ್ಲಿ ಏನಾಗಿರುತ್ತೆ, ದೇ ಹ್ಯಾವ್ ಮಲ್ಟಿಪಲ್ ಲಿಂಗ್ವಲ್ ಟ್ರೈಬಲ್ ಪೀಪಲ್ ಅನ್ನ ಹೊಂದಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಇಂಗ್ಲಿಷ್ ಅನ್ನ ಲಿಂಗ್ವಾ ಫ್ರಾಂಕ್ ಆಗಿ ಬಳಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ವಿ ಕ್ಯಾನ್ ಸೇ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಐ ಮೀನ್ ಆಪ್ಷನ್ 3 ಇಸ್ ದಿ ಆನ್ಸರ್ ಹಿಯರ್. ಓಕೆ, ನೆಕ್ಸ್ಟ್, ಕೇರಳದಲ್ಲಿ ಮಲಯಾಳಂ ಬಳಸ್ಕೊಳ್ತಾರೆ, ಕರ್ನಾಟಕದಲ್ಲಿ ಕನ್ನಡವನ್ನ ಬಳಸ್ಕೊಳ್ತೀವಿ. ಓಕೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕನ್ನಡಿಗಾಸೆ ಇರೋದ್ರಿಂದ. ನೆಕ್ಸ್ಟ್ ಇಲ್ಲಿ ಟ್ರೈಬಲ್ ಪೀಪಲ್ಸ್ ಇರೋದ್ರಿಂದ ದೇ ಹ್ಯಾವ್ ದೇರ್ ಓನ್ ಲ್ಯಾಂಗ್ವೇಜ್, ಅದು ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಇಂಗ್ಲಿಷ್ ಅನ್ನ ಲಿಂಗ್ವಾ ಫ್ರಾಂಕ್ ಆಗಿ ಬಳಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ 31st question. Stuart Hall's original argument in cultural studies was that the media were tools to keep the powerful in control. Option 2 is the answer here.
Next, Stuart Hall drew many of his ideas from Marxism because he was influenced by Marxism. Yes, next question. A key assumption of cultural studies. Key assumption. Cultural studies is that people are part of a hierarchical structure of ಯಾವುದರ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ಕಲ್ಚರಲ್ ಸ್ಟಡೀಸ್ ಹೇಳುತ್ತೆ ಅಂತ ಹೇಳಿದ್ರೆ ಐಡಿಯಾಲಜಿ. According to cultural studies, dash in our culture is strongly affected by the media. ಓಕೆ, ಯಾವುದು ತುಂಬಾ ಅಫೆಕ್ಟ್ ಆಗುತ್ತೆ? ಮೀನಿಂಗ್. ಅಕಾರ್ಡಿಂಗ್ ಟು ಕಲ್ಚರಲ್ ಸ್ಟಡೀಸ್, ಮೀನಿಂಗ್ ಇನ್ ಅವರ್ ಕಲ್ಚರ್ ಈಸ್ ಸ್ಟ್ರಾಂಗ್ಲಿ ಅಫೆಕ್ಟೆಡ್ ಬೈ ದಿ ಮೀಡಿಯಾ. ಓಕೆ, ಸೋಷಿಯಲ್ ಮೀಡಿಯಾಸ್ ಇರ್ಬೋದು, ಎನಿ ಕೈಂಡ್ ಆಫ್ ಮೀಡಿಯಾಸ್ ವಿಲ್ ಚೇಂಜ್ ದ ಮೀನಿಂಗ್ ಆಫ್ ಅವರ್ ಕಲ್ಚರ್. ಫಾರ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ, ಸೊ ಯುರೋಪಿಯನ್ಸ್ ಆರ್ ವಾಚಿಂಗ್ ಇಂಡಿಯನ್ ಮೂವಿ ಅಂತ ಹೇಳಿದಾಗ, ಸೊ ಇಫ್ ವಿ ಆರ್ ಎಂಫಸೈಸಿಂಗ್ ಅವರ್ ಕಲ್ಚರ್ ಇನ್ ಅವರ್ ಮೂವಿ, ಸೊ ನಮಗ ಅದು ಕಾಣಿಸುತ್ತೆ, ನಾವ್ ಎಂಫಸೈಸ್ ಮಾಡ್ತಾ ಇದೀವಿ ದಿಸ್ ಇಸ್ ಅವರ್ ರಿಚ್ ಕಲ್ಚರ್, ರಿಚ್ ಟ್ರೆಡಿಷನ್ ಅಂತ. ಬಟ್ ಸೊ ಅವರು ಅದನ್ನ ನೋಡ್ಬೇಕಾದ್ರೆ ಏನಾಗುತ್ತೆ, ಲೈಕ್ ಅವ್ರು ಎಷ್ಟೊಂದು ಬ್ಯಾಕ್ವರ್ಡ್ ಪೀಪಲ್ ಆಗಿದ್ದಾರೆ, ಅಥವಾ ಸಮ್ ಕೈಂಡ್ ಆಫ್ ಏನೋ ಬೇರೆ ರೀತಿಯಾಗಿ ಅವರು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಮೀಡಿಯಾ ಏನ್ ಮಾಡುತ್ತೆ, ಮೀನಿಂಗ್ ಅನ್ನ ಚೇಂಜ್ ಮಾಡತ್ತೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದಿ 4 ಟೈಪ್ಸ್ ಆಫ್ ಕಲ್ಚರಲ್ ಥಿಯರಿ? ಸೊ ಕಲ್ಚರಲ್ ಥಿಯರಿನಲ್ಲಿ 4 ಟೈಪ್ಸ್ ಯಾವ್ದು ಅಂತ ಕೇಳಿದ್ದಾರೆ ನೋಡಿ. ಸೊ ಏನೋ ಹೈಯರಾರ್ಕಿಕಲ್, ಇಂಡಿವಿಜುವಲಿಸ್ಟ್, egalitarian and fatalist. So I guess option A is the answer, means option 1 only A is correct. Okay, ಸೊ ಕಲ್ಚರಲ್ ಸ್ಟಡೀಸ್ ಅಲ್ಲಿ ನಾವು ಯುಟೋಪಿಯನ್ ನೋಡೋದಿಲ್ಲ, ಅಂಡ್ ಯೂನಿವರ್ಸಲ್ ಇರೋದಿಲ್ಲ, ಎಕೊಲಾಜಿಕಲ್, ಮಾಡರ್ನ್, ಫೇಟಲಿಸ್ಟ್ ಅಂಡ್ ಯೂನಿವರ್ಸಲ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ಆನ್ಸರ್, ಐ ಗೆಸ್. ಓಕೆ, 1. ನೆಕ್ಸ್ಟ್, counter hegemony is a process that dash glorifies the status quo, attempts to sustain hegemonic power, challenges capitalism, challenges the status quo and attempts to dismantle hegemonic power. So ನಮಗೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್, ಐ ಮೀನ್ ಫೋರ್ತ್ ಒನ್ ಇಸ್ ಕರೆಕ್ಟ್ ಅಂತ ಹೇಳ್ಬೋದು. It challenges the status quo and attempts to dismantle hegemonic power. Okay, 36th one. Next, 37th. In cultural and media studies, decoding refers to. Decoding andre yen anta heltivi navilli. So option 3 is the answer. A, B and C are correct. Okay, so involvement of understanding others based on the information given in a message, the way in which the text can be disassembled for meaning, means decode ಮಾಡುವಂಥದ್ದು, the way in which the texts are put together. ಸೊ ನಮಗೆ ಇಲ್ಲಿ ಆಪ್ಷನ್ ಡಿ ಆಗಿರೋದಿಲ್ಲ. ಸೊ ಎ, ದ ಪ್ರೋಸೆಸ್ ಆಫ್ ಇಂಟ್ರೆಸ್ಟಿಂಗ್ ದ ಮೀನಿಂಗ್ ಆಫ್ ಎ ಟೆಕ್ಸ್ಟ್ ಬೈ ಬ್ರೇಕಿಂಗ್ ಇಟ್ ಡೌನ್. ಬ್ರೇಕಿಂಗ್ ಇಟ್ ಡೌನ್ ಅಂತ ಅಂದ್ರೂ ಡಿಕೋಡಿಂಗ್ ಆಗುತ್ತೆ, ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾಗಿರುತ್ತೆ. ಅಂಡ್ ಡಿಸ್ಮ್ಯಾಂಟಲ್ ಅಂದ್ರೂ ಕೂಡ ಏನಾಗಿರುತ್ತೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಒಂದೊಂದ ಸೈಡ್ ತೆಗೆದು ಅದನ್ನ ತಿಳ್ಕೊಳ್ಳುವಂಥದ್ದು, ಡಿಸ್ಮ್ಯಾಂಟಲ್ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಎ, ಬಿ, ಸಿ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಇನ್ ಕಲ್ಚರಲ್ ಸ್ಟಡೀಸ್ ಆಡಿಯನ್ಸ್ ರೆಫರ್ಸ್ ಟು. ಆಡಿಯನ್ಸ್ ಏನನ್ನ ರೆಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಬಿ, ಅ ಗ್ರೂಪ್ ಆಫ್ ಪೀಪಲ್ ಹೂ ಪ್ರೊಡ್ಯೂಸ್ ಅ ಶೋ. ಆಪ್ಷನ್ ಡಿ, ಅ ಗ್ರೂಪ್ ಆಫ್ ಪೀಪಲ್ ಹೂ ಕನ್ಸ್ಯೂಮ್ ಇನ್ ಎ ಶೋ. ಸೊ ಒಬ್ರು ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೊಬ್ರು ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಓಕೆನಾ, ಕಲ್ಚರಲ್ ಸ್ಟಡೀಸ್ ಅಲ್ಲಿ ಆಡಿಯನ್ಸ್ ಅಂತ ಹೇಳಿದ್ರೆ ಮೀನ್ಸ್ ಪ್ರಾಡಕ್ಟ್ಸ್, ಫಾರ್ ಎಕ್ಸಾಂಪಲ್. ನೆಕ್ಸ್ಟ್, match the following: Stuart Hall, Richard Hogarth, E.P. Thompson, Raymond Williams. So Stuart Hall, fourth one, media and cultural studies. Cultural studies ಬಗ್ಗೆ ಮಾತಾಡುವಂಥದ್ದು ಸ್ಟುವರ್ಟ್ ಹಾಲ್, ಹಾಗಾಗಿ ಆಪ್ಷನ್ 4. ರಿಚರ್ಡ್ ಹೊಗಾರ್ಟ್ ಅಂತ ಹೇಳಿದ್ರೆ ಕಲ್ಚರ್ ಅಂಡ್ ಸೊಸೈಟಿ ಬಗ್ಗೆ ಇವ್ರು ಮಾತಾಡ್ತಾರೆ, ಕೀ ಕಾನ್ಸೆಪ್ಟ್ಸ್ಗಳು. ಇ ಪಿ ಥಾಮ್ಸನ್ ಬಂದು ದ ಯೂಸಸ್ ಆಫ್ ಲಿಟ್ರಸಿ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ರಿಚರ್ಡ್ ಆಯ್ತಲ್ವಾ. ರೇಮಂಡ್ ವಿಲಿಯಮ್ಸ್ ಬಂದ್ಬಿಟ್ಟು ಆಫ್ ಕೋರ್ಸ್ ಈ ಟಾಕ್ಸ್ ಅಬೌಟ್ ಕಸ್ಟಮ್ಸ್ ಇನ್ ಕಾಮನ್ ಸ್ಟಡೀಸ್ ಇನ್ ಟ್ರೆಡಿಷನಲ್ ಪಾಪ್ಯುಲರ್ ಕಲ್ಚರ್. ಓಕೆ, ಸೊ ಆಪ್ಷನ್ 3 ಇಸ್ ದಿ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್,
Cultural studies originated in dash, and some critics think it cannot be effectively extended to other cultures. ಸೊ ಕಲ್ಚರಲ್ ಸ್ಟಡೀಸ್ ಎಲ್ಲಿ ಬಿಗಿನ್ ಆಗಿದ್ದು ಅಂತಂದ್ರೆ ಬ್ರಿಟನ್ ಆಲ್ಮೋಸ್ಟ್ 1960s ಅಲ್ಲಿ ಅನ್ಸುತ್ತೆ. ಓಕೆ, ಬಿಗಿನ್ ಆಗುತ್ತೆ ಇನ್ UK, ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಪ್ಲೇಟೋ ಮಿಮಿಸಿಸ್ ಮೀನ್ಸ್, ಸೊ ಇದೆಲ್ರಿಗೂ ಗೊತ್ತೇ ಇರುತ್ತೆ. ಮಿಮಿಸಿಸ್ ಅಂತ ಹೇಳಿದ್ರೆ ಹಿ ಟಾಕ್ಸ್ ಅಬೌಟ್ ಇಮಿಟೇಷನ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಲಾಂಜೈನಸ್ ಸಬ್ಲಿಮಿಟಿ, ಸಬ್ಲಿಮಿಟಿ ಅಂತಂದ್ರೇನೆ ಹಿ ಟಾಕ್ಸ್ ಅಬೌಟ್ ಗ್ರೇಟ್ನೆಸ್. ಸೊ ಹಾಗಾಗಿ ಇಲ್ಲೇನಿದೆ, ದ ಎಕೋ ಆಫ್ ದ ಮೈಂಡ್ ಅಂತ ಇದೆ, ದ ರಿಫ್ಲೆಕ್ಷನ್ ಆಫ್ ಪ್ಯಾಷನ್ ಅಂತ ಇದೆ, ದ ಪ್ರಾಪರ್ ಯೂಸ್ ಆಫ್ ರೀಸನ್ ಅಂತ ಇದೆ. ಸೊ ಆಪ್ಷನ್ 3 ನಲ್ಲಿ ಏನಿದೆ, ದ ಎಕೋ ಆಫ್ ಗ್ರೇಟ್ನೆಸ್ ಆಫ್ ಸೋಲ್ ಅಂತ ಇದೆ. ಸೊ ಸಬ್ಲೈಮ್ ಅಂತ ಅಂದ್ರೇನೆ ಎಲ್ಲ ಗ್ರೇಟ್ ಅಂತ ಅದರ ಅರ್ಥ. ಸೊ ಹಾಗಾಗಿ ಆಪ್ಷನ್ 3 ಅನ್ನ ನಾವು ಆನ್ಸರ್ ಆಗಿ ತಗೊಳ್ಬಹುದು. ನೆಕ್ಸ್ಟ್, ದ ಸ್ಟೇಟ್ಮೆಂಟ್ ಹರ್ ವರ್ಲ್ಡ್ ಈಸ್ ಬ್ರೇಸನ್, ದ ಪೋಯಟ್ಸ್ ಓನ್ಲಿ ಡೆಲಿವರ್ ಎ ಗೋಲ್ಡನ್ ಈಸ್ ಮೇಡ್ ಬೈ ಫಿಲಿಪ್ ಸಿಡ್ನಿ. ನೆಕ್ಸ್ಟ್, who called imagination as exemplastic power? ಓಕೆ, ಸ್ಯಾಮ್ಯುಯಲ್ ಕಾಲ್ರಿಡ್ಜ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ST ಕಾಲ್ರಿಡ್ಜ್ ಎಸೆಂಪ್ಲಾಸ್ಟಿಕ್ ಪವರ್ ಅಂತ ಹೇಳ್ತಾರೆ ಇಮ್ಯಾಜಿನೇಷನ್ ಅನ್ನ ಅವರು. ಲೈಕ್ ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್ ಅಂತೆಲ್ಲ ಕೂಡ ಅದನ್ನ ಮಾತಾಡ್ತಾ ಹೋಗ್ತಾರೆ. ವಿ ಹ್ಯಾವ್ ಟು ಲುಕ್ ಇನ್ ಟು ದ ಥಿಯರಿ. ಓಕೆ, ನೆಕ್ಸ್ಟ್, ವಾಟ್ ಡಸ್ I.A. Richards mean by the term ಸಿನಾಸ್ಥೆಸಿಸ್? ಓಕೆ, ಸೊ ಅವ್ರ ಪ್ರಕಾರ ಸಿನಾಸ್ಥೆಸಿಸ್ ಅಂತ ಹೇಳಿದ್ರೆ ಹಾರ್ಮೋನಿ ಅಂಡ್ ಈಕ್ವಿಲಿಬ್ರಿಯಮ್ ಆಫ್ ಇಂಪಲ್ಸಸ್, ಅಂದ್ರೆ ಸೆನ್ಸರಿ ಬ್ಯಾಲೆನ್ಸ್ ಬಗ್ಗೆ ಇದರಲ್ಲಿ ಮಾತಾಡ್ತಾ ಹೋಗ್ತಾರೆ I.A. Richards. ಸೊ ಆಪ್ಷನ್ A is the answer here. Next, who said a poet is a man speaking to men? ಓಕೆ, ವಿಲಿಯಂ ವರ್ಡ್ಸ್ವರ್ತ್ ಇದನ್ನ ಹೇಳ್ತಾರೆ. ಅಂದ್ರೆ ಹಿ emphasized the language of common people and the language should be reach the common people ಅನ್ನೋದು ಅವರ ಕಾನ್ಸೆಪ್ಟ್ ಆಗಿರುತ್ತೆ, ವಿಲಿಯಂ ವರ್ಡ್ಸ್ವರ್ತ್ ಅವ್ರದ್ದು. ಹಾಗಾಗಿ ಸೊ ದೀಸ್ ವರ್ಡ್ಸ್ ಸೆಡ್ ಬೈ ವಿಲಿಯಂ ವರ್ಡ್ಸ್ವರ್ತ್. ನೆಕ್ಸ್ಟ್, ಹೂ ಮೇಡ್ ದ ಫಾಲೋಯಿಂಗ್ ಕಮೆಂಟ್? ಪೋಯಟ್ಸ್ ಆರ್ ದಿ ಅನ್ಎಕ್ನಾಲೆಡ್ಜ್. ಸೊ ನಾನು ಇದನ್ನ ರಿಪೀಟೆಡ್ಲಿ PU ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ಬೇಕಾದ್ರೆ ಇದನ್ನ ರಿಪೀಟೆಡ್ ಆಗಿ ಹೇಳಿದ್ದೀನಿ. ಸೊ ಅಂಡ್ ಲಿಟ್ರೇಚರ್ ನ ಮಾಡ್ಬೇಕಾದ್ರೂ ಹೇಳಿದ್ದೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Poets are the unacknowledged legislators of the work, and poets records the best and happiest moments of the happiest and best minds. So this is by P.B. Shelley. Next, ಸೊ ಜಾನ್ ಡ್ರೈಡನ್ ಇರ್ಬೋದು, T.S. ಎಲಿಯಟ್ ಇರ್ಬೋದು, ST ಕಾಲ್ರಿಡ್ಜ್, P.B. ಶೆಲ್ಲಿ, ಇವರೆಲ್ಲರೂ ಕೂಡ ಪೊಯೆಟ್ರಿ ಬಗ್ಗೆ ಏನೇನ್ ಹೇಳಿದ್ದಾರೆ ಅಂತ ಕೂಡ ನಾನು ನಿಮ್ಗೆ PU ರಿಕ್ರೂಟ್ಮೆಂಟ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋಸ್. ಅಂಡ್ ನೆಕ್ಸ್ಟ್ ಯಾರೆಲ್ಲ ನೆಟ್ ಪೇಪರಿಗೆ ಪ್ರಿಪೇರ್ ಆಗ್ತಿದ್ದೀರಾ ಎಲ್ರಿಗೂ. ಓಕೆ, A.C. Bradley's Shakespearean tragedy was published in the year 1904. ಡೈರೆಕ್ಟ್ ಕ್ವಶನ್ ಇದು. ನೆಕ್ಸ್ಟ್, Axel's Castle was written by Edmund Wilson. Direct question. According to Eliot, poetry is, there is no confusion at all. So T.S. Eliot prakara, poetry is an escape from personality. Means ಅವರು objective type of narration ಅನ್ನ propose ಮಾಡ್ತಾರೆ. Okay, next. Identify the correct group of the exponents of the reader response theory on the reception theory. So option A is the answer here. Okay, so let me continue the other part in the next session. So please go through all the answers thoroughly. Let's see so how many questions will be correct anta nodana. Key answers begane kodtare ankoltini. So almost I can say 85 to 90% ಆನ್ಸರ್ಸ್ ಇದರಲ್ಲಿ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಲ್ಯಾಂಗ್ವೇಜ್ ಅಸಂಪ್ಷನ್ಸ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಅದನ್ನ ಬಿಟ್ರೆ ಬೇರೆಲ್ಲ ಆನ್ಸರ್ಸ್ ಕೂಡ ಕರೆಕ್ಟ್ ಆಗಿದೆ. So thank you for watching, and for the next session, tune to the channel. Who are all watching my channel, please do subscribe and like the channel and share the video along with your friends ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ. Thank you for watching.